100 ವರ್ಷಗಳ ನಂತರ ಹೋಳಿ ಹಬ್ಬದ ದಿನ ಚಂದ್ರಗ್ರಹಣ ಬರ್ತಾ ಇದೆ. ಸೂರ್ಯ, ಭೂಮಿ ಮತ್ತು ಚಂದ್ರರು ನೇರ ರೇಖೆಯಲ್ಲಿ ಬಂದಾಗ ಇದು ಸಂಭವಿಸುತ್ತೆ. ಈ ಕಾರಣದಿಂದಾಗಿ ಚಂದ್ರನು ಕೆಂಪು ಬಣ್ಣಕ್ಕೆ ತಿರುಗ್ತಾನೆ. ಆದ್ದರಿಂದ ಇದನ್ನ ರಕ್ತಚಂದ್ರ ಎಂದು ಕರೀತಾರೆ. ಇದು ವರ್ಷದ ಮೊದಲ ಚಂದ್ರಗ್ರಹಣ. ಮಾರ್ಚ್ 3ನೇ ತಾರೀಕು ಬರ್ತಾ ಇದೆ. ಗ್ರಹಣದ ಆರಂಭ ಸಮಯ ಮಧ್ಯಾಹ್ನ 3 ಗಂಟೆ 20 ನಿಮಿಷ. ಗ್ರಹಣದ ಅಂತ್ಯ ಸಮಯ ಸಂಜೆ 6 ಗಂಟೆ 47 ನಿಮಿಷ. ಇದು ಭಾರತದಲ್ಲಿ ಗೋಚರಕ್ಕೆ ಬರುತ್ತೆ. ಸಂಜೆ 6 ಗಂಟೆ 20 ನಿಮಿಷದಿಂದ 27 ನಿಮಿಷಗಳ ಕಾಲ ಇದು ಗೋಚಾರದಲ್ಲಿ ಇರುತ್ತೆ. ಒಟ್ಟು ಗ್ರಹಣದ ಅವಧಿ 3 ಗಂಟೆ 27 ನಿಮಿಷ ಇರುತ್ತೆ. ಮೋಕ್ಷ ಕಾಲ ನೋಡಿದ್ರೆ ಸಂಜೆ 6 ಗಂಟೆ 48 ನಿಮಿಷ. ಇದು ಭಾರತದಲ್ಲಿ ಗೋಚರ ಇರೋದ್ರಿಂದ ಅದರ ಎಫೆಕ್ಟು ಸಹ ಇರುತ್ತೆ. ಆದ್ರಿಂದ ಈ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು, ರೋಗಿಗಳು, ವೃದ್ಧರು ಮನೆ ಒಳಗಡೆನೆ ಸೇಫ್ ಆಗಿ ಇದ್ರೆ ಉತ್ತಮ. ಗ್ರಹಣ ಸಮಯ ಮುಗಿಯೋವರೆಗೂ ಯಾರೋ ಆಹಾರ ಸೇವನೆ ಮಾಡಬಾರ್ದು. ಗರ್ಭಿಣಿ ಸ್ತ್ರೀಯರು, ರೋಗಿಗಳು, ವೃದ್ಧರಿಗೆ ವಿನಾಯಿತಿ ಇದೆ. ಅವರು ಲಘು ಉಪಹಾರವನ್ನ, ಹಣ್ಣಿನ ಜ್ಯೂಸನ್ನು ಕುಡಿಬಹುದು. ಗ್ರಹಣ ಮುಗಿದ ನಂತರ ಮನೆ ಶುದ್ಧಿ ಮಾಡಿ, ಪೂಜೆ ಮಾಡಿ ಆಹಾರ ಸೇವನೆ ಮಾಡಬಹುದು.